ಹೆದ್ದಾರಿಯಲ್ಲಿ ಕಾರು ಅಡ್ಡಗಟ್ಟಿ ದರೋಡೆಗೆ ಯತ್ನಿಸಿರುವಂತಹ ಘಟನೆ ಸಂಭವಿಸಿದೆ. ಗುಂಡ್ಲುಪೇಟೆ ಮೈಸೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಘಟನೆ ನಡೆದಿದ್ದು, ಕಾರು ಅಡ್ಡಗಟ್ಟಿ ಅಪಹರಿಸಿ ದರೋಡೆಗೆ ಯತ್ನಿಸಿದ್ದಾರೆ. ಕೇರಳ ಮೂಲದ ಆಸಿಫ್ ಎಂಬುವವರ ಕಾರನ್ನ ಅಡ್ಡಗಟ್ಟಿ ದರೋಡೆಗೆ ಯತ್ನಿಸಿದ್ದು, ಕಾರಿನಲ್ಲಿ ಬಂದ 9 ಮಂದಿ ದುಷ್ಕರ್ಮಿಗಳು ಈ ಕೃತ್ಯವನ್ನ ಎಸಗಿದ್ದಾರೆ. ಮಾರ್ಗ ಮಧ್ಯೆ ಆಸಿಫ್ನನ್ನ ಇಳಿಸಿ ಕಾರು ಸಮೇತ ಪರಾರಿಯಾಗಿದ್ದು, ಆಲಂಬೂರು ಕಾಲುವೆ ಬಳಿ ಆಸಿಫ್ ಕಾರು ಪತ್ತೆಯಾಗಿದೆ. ಬೇಗೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದ್ದು, ಒಟ್ಟಾರೆಯಾಗಿ ಹೆದ್ದಾರಿಯಲ್ಲಿ ಹಂತಕರು ವಾಹನ ಸವಾರರ ನಿದ್ದೆಗೆಡಿಸಿದ್ದು, ಗುಂಡ್ಲುಪೇಟೆ ಮೈಸೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಘಟನೆ ನಡೆದಿದ್ದು, ಹೆದ್ದಾರಿಯಲ್ಲಿ ಕಾರನ್ನ ಅಡ್ಡಗಟ್ಟಿ ದರೋಡೆಗೆ ಯತ್ನಿಸಿದ್ದಾರೆ. ದುರುಳರು ಕಾರನ್ನ ಅಡ್ಡಗಟ್ಟಿ ಅಪಹರಿಸಿ ದರೋಡೆಗೆ ಯತ್ನಿಸಿದ್ದು, ಕೇರಳ ಮೂಲದ ಆಸಿಫ್ ಎಂಬುವರ ಕಾರನ್ನ ಅಡ್ಡಗಟ್ಟಿ ಈ ಕೃತ್ಯವನ್ನ ಎಸಗಿದ್ದು, ಕಾರಿನಲ್ಲಿ ಬಂದಂತಹ 9 ದುಷ್ಕರ್ಮಿಗಳಿಂದ ಈ ಕೃತ್ಯವನ್ನ ಎಸಗಲಾಗಿದೆ. ಮಾರ್ಗ ಮಧ್ಯದಲ್ಲಿ ಆಸಿಫ್ನನ್ನ ಇಳಿಸಿ ಕಾರು ಸಮೇತ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. ಆಲಂಬೂರು ಕಾಲುವೆ ಬಳಿ ಆಸಿಫ್ ಕಾರು ಪತ್ತೆಯಾಗಿದ್ದು, ಬೇಗೂರು ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರು ಕೂಡ ದಾಖಲಾಗಿದೆ. ಒಟ್ಟಾರೆಯಾಗಿ ಇತ್ತೀಚಿನ ದಿನಗಳಲ್ಲಿ ಹೆದ್ದಾರಿಯಲ್ಲಿ ಹಂತಕರು ವಾಹನಗಳನ್ನ ಅಡ್ಡಗಟ್ಟಿ ಈ ರೀತಿಯಾದಂತಹ ಕೃತ್ಯವನ್ನ ಎಸಗ್ತಾ ಇದ್ದು, ವಾಹನ ಸವಾರರ ನಿದ್ದೆಗೆಡಿಸಿದೆ ಈ ರೀತಿಯಾದಂತಹ ಘಟನೆಗಳು. ಹೆದ್ದಾರಿಯಲ್ಲಿ ಕಾರನ್ನ ಅಡ್ಡಗಟ್ಟಿ ದರೋಡೆಗೆ ಯತ್ನಿಸಿದ್ದಾರೆ ದುರುಳರು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಜಯ್, ದೂರವಾಣಿ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ವಿಜಯ್, ಹೆದ್ದಾರಿ ಹಂತಕರು ವಾಹನ ಸವಾರರ ನಿದ್ದೆಗೆಡಿಸಿದ್ದಾರೆ, ಆರೋಪಿಗಳ ಸುಳಿವೇನಾದ್ರೂ ಸಿಕ್ಕಿದ್ಯಾ ಅಂತ? ಖಂಡಿತವಾಗಿಯೂ ಈ ಒಂದು ಪ್ರಕರಣಗಳು ಮತ್ತೆ ಮತ್ತೆ ಗುಂಡ್ಲುಪೇಟೆ ಭಾಗದಲ್ಲಿ ಪುನಃ ಪರಿವರ್ತನೆ ಆಗ್ತಕ್ಕಂಥದನ್ನ ಕಾಣ್ತಿದೀವಿ. ಯಾಕಂದ್ರೆ ಕಳೆದ 6 ತಿಂಗಳ ಹಿಂದೆ ಕೂಡ ಈ ರೀತಿಯಾದಂತಹ ಒಂದು ದರೋಡೆ ಪ್ರಕರಣ ಕೂಡ ಒಂದು ಗುಂಡ್ಲುಪೇಟೆ ಭಾಗದಲ್ಲೇ ನಡೆದಿತ್ತು. ಇದೀಗ ಮತ್ತೊಂದು ಪ್ರಕರಣ ನಡೆದಿರ್ತಕ್ಕಂಥ ನಾವು ಕಾಣ್ತಾ ಇದೀವಿ. ಕಾರನ್ನ ಅಡ್ಡಗಟ್ಟಿ ಕೇರಳ ಮೂಲದ ಆಸಿಫ್ ಎಂಬ ವ್ಯಕ್ತಿಯನ್ನ 9 ಜನರ ತಂಡ ಒಂದು ಕಿಡ್ನಾಪ್ ಅನ್ನ ಮಾಡ್ತಕ್ಕಂತ ಒಂದು ಕೆಲಸ ಮಾಡ್ತಾರೆ. ತದನಂತರ ಆತನನ್ನ ಕರೆದೊಯ್ದು ಒಂದು ಸ್ಥಳದಲ್ಲಿ ನಿಲ್ಲಿಸಿ ಕಾರು ಸಮೇತ ಮತ್ತೆ ಅವನಲ್ಲಿದ್ದಂತ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಇರ್ಬೋದು, ಮತ್ತೆ ಅವನ ಬಳಿ ಏನ್ ಸಿಗುತ್ತೆ ಎಲ್ಲವೂ ಕೂಡ ಓದ್ಕೊಂಡು ಹೋಗ್ತಕ್ಕಂತ ಒಂದು ಕೆಲಸ ಮುಂದಾಗ್ತಾರೆ ಅಂತ ಹೇಳ್ಬೋದು. ಇದು ಈ ಭಾಗದಲ್ಲಿ ಒಂದು ಸಾಕಷ್ಟು ಬಾರಿ ಪ್ರಕರಣಗಳು ಕೂಡ ದಾಖಲಾಗ್ತಿದೆ. ಆದ್ರೂ ಕೂಡ ಪೊಲೀಸರು ಇನ್ನೂ ಕೂಡ ಎಚ್ಚೆತ್ಕೊಳ್ತಿಲ್ವಾ ಅನ್ನೋ ಒಂದು ಅನುಮಾನ ಕೂಡ ಕಾಡ್ತಿರ್ತಕ್ಕಂಥದ್ದು. ಮತ್ತೆ ಇದು ಕೇರಳ ಮೂಲದವರೇ ಈ ಒಂದು ಪ್ರಕರಣವನ್ನ ಮಾಡಿದ್ದಾರೆ ಅನ್ನೋ ಒಂದು ಪ್ರಾಥಮಿಕ ಮಾಹಿತಿ ಪೊಲೀಸರಿಗೂ ಕೂಡ ಸಿಕ್ಕಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಆ 9 ಜನರ ತಂಡವನ್ನು ಕೂಡ ಸೆರೆಹಿಡಿಯಲಿಕ್ಕೆ ಈಗಾಗಲೇ ಪೊಲೀಸರು ಕೂಡ ಒಂದು ತಯಾರಿಯನ್ನ ಮಾಡಿಕೊಂಡು ಈಗಾಗಲೇ ಆರೋಪಿಗಳ ಹಿಂದೆ ಬಿದ್ದಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ವಿಜಯ್ ಡೀಟೇಲ್ಸ್ಗಾಗಿ.